ಭಾರತ ಪಾಕಿಸ್ತಾನದ ಮಧ್ಯೆ ದಿನೇ ದಿನೇ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಉದ್ವಿಗ್ನ ಸ್ಥಿತಿಯತ್ತ ಸಾಗ್ತಾ ಇದೆ. ದೇಶದಲ್ಲಿ 54 ವರ್ಷಗಳಾದ ಮೇಲೆ ಅಣಕು ಡ್ರಿಲ್ಗೆ ಒಂದು ಸೂಚನೆ ಹೋಗಿದೆ. ಮಾಕ್ ಡ್ರಿಲ್ ಮಾಡಬೇಕು ದೇಶದಲ್ಲಿ ಅಂತ ಹೇಳಿ ಒಂದು ಸೂಚನೆ ಬಂದಿದೆ. ಇದೀಗ ಎಲ್ಲ ರಾಜ್ಯಗಳಿಗೆ ನಿರ್ದೇಶನ ಕೊಟ್ಟಿರೋದು ಕೇಂದ್ರ ಗೃಹ ಸಚಿವಾಲಯ. ಮೇ 7ನೇ ತಾರೀಕು ಎಲ್ಲ ರಾಜ್ಯಗಳು ಕೂಡ ಅಣಕು ಡ್ರಿಲ್ ಮಾಡಬೇಕಾಗುತ್ತೆ ಅಂತೇಳಿ ಸೂಚನೆ ಹೋಗಿದೆ. ನಾಗರಿಕರ ಸುರಕ್ಷತೆ ಸಂರಕ್ಷಣೆಯ ದೃಷ್ಟಿಯಿಂದ ಈ ಅಣಕು ಡ್ರಿಲ್ಗೆ ಸೂಚನೆ ಮಾಡಲಾಗಿದೆ. ಒಂದು ವೇಳೆ ಯುದ್ಧ ಆದರೆ, ಯುದ್ಧ ಬೀದಿ ಬೀದಿಗೂ ಯುದ್ಧ ತಲುಪಿಬಿಟ್ಟರೆ ಅವತ್ತಿಗೆ ನಾವು ಹೇಗೆ ತಯಾರಿಯನ್ನು ಮಾಡಿಕೊಂಡಿರಬೇಕು, ಸಿದ್ಧತೆ ಹೇಗಿರಬೇಕು, ನಾಗರಿಕರು ಏನು ಮಾಡಬೇಕು, ಸೈನಿಕರು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕಾಗತ್ತೆ ಅಂಥೇಳಿ ಒಂದು ಅಣಕು ಡ್ರಿಲ್. ಈಗ ಅನೇಕ ಕಡೆ ನಾವು ನೋಡಿರ್ತೀವಲ್ವಾ, ಈ ಫೈರ್ ಬ್ರಿಗೇಡ್ನವರು, ಫೈರ್ ಅಗ್ನಿಶಾಮಕ ದಳ ಇರ್ತಾರಲ್ಲ, ಇವರು ಒಂದು ವೇಳೆ ಈ ಕಟ್ಟಡಕ್ಕೆ ಒಂದು ಬೆಂಕಿ ಬಿದ್ದರೆ ಯಾವ ಥರ ರಕ್ಷಣೆ ಮಾಡಬೇಕು, ಜನ ಏನು ಮಾಡಬೇಕು, ಹೇಗೆ ಆರಿಸಬೇಕು ಬೆಂಕಿಯನ್ನು, ಸುರಕ್ಷಿತವಾಗಿ ಜನರನ್ನು ಹೇಗೆ ಬಿಲ್ಡಿಂಗಿಂದ ಕೆಳಗಡೆ ಇಳಿಸಬೇಕು, ಆಸ್ಪತ್ರೆಗೆ ಹೇಗೆ ಸಾಗಿಸಬೇಕು, ಇದೆಲ್ಲ ಮಾಡ್ತಾರಲ್ಲ. ಅದೇ ರೀತಿಯಲ್ಲಿ ಯುದ್ಧವೇ ನಡೆದು ಬಿಟ್ಟರೆ, ಯುದ್ಧವೇ ಆದರೆ ಅದಕ್ಕೆ ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅಂತೇಳಿ ಅಣಕು ಡ್ರಿಲ್ ಮಾಡುವುದಕ್ಕೆ ಒಂದು ಸೂಚನೆ ಹೋಗಿದೆ. ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದಕ್ಕೆ ನಾಗರಿಕರಿಗೆ ತರಬೇತಿಯನ್ನು ಕೊಡಬೇಕು. ದೇಶದಲ್ಲಿ 1971ರಲ್ಲಿ ಈ ಅಣಕು ಕಾರ್ಯಾಚರಣೆ ಆಗಿತ್ತು. 1971ರಲ್ಲಿ ಭಾರತ ಪಾಕಿಸ್ತಾನದ ಯುದ್ಧ ನಡೆದಿತ್ತು. ಮಾಕ್ ಡ್ರಿಲ್ ಉದ್ದೇಶಗಳಿಷ್ಟೇ: ಯುದ್ಧದ ಬಗ್ಗೆ ನಾಗರಿಕರಿಗೆ ಮಾಹಿತಿ ಕೊಡೋದು, ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ಮಾಹಿತಿ ಒದಗಿಸೋದು, ವಾಯು ದಾಳಿ ಸಮಯದಲ್ಲಿ ಸೈರನ್ ಮೊಳಗಿಸೋದು. ಯಾರೋ ಮೇಲಿಂದ ಬರ್ತಾರೆ ವಿಮಾನಗಳಲ್ಲಿ, ಬಾಂಬ್ ಹಾಕಿಬಿಡ್ತಾರೆ, ಆಗ ಜನ ಯಾವ ರೀತಿಯಲ್ಲಿ ಬಂಕರ್ ಸೇರ್ಕೋಬೇಕು, ನೆಲಮಾಳಿಗೆಯಲ್ಲಿ ಹೇಗೆ ಅಡಗಿಕೊಳ್ಳಬೇಕು, ಅಥವಾ ಎಲ್ಲಿ ಹೋಗಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂಥೇಳಿ ಒಂದು ರೀತಿ ಒಂದು ತಯಾರಿ, ಒಂದು ತರಬೇತಿ, ಅದನ್ನು ಇಂಪಾರ್ಟೆಂಟಾಗಿ ಮಾಡಬೇಕಾಗತ್ತೆ. ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಜನರಿಗೆ ತರಬೇತಿ ಇರುತ್ತೆ. ದಾಳಿ ಸಮಯದಲ್ಲಿ ಪ್ರಮುಖ ಸಸ್ಯಗಳು, ಸ್ಥಾವರಗಳ ಮರೆ ಹೋಗೋದು, ಸ್ಥಳಾಂತರಿಸುವಿಕೆ ಅಥವಾ ಯೋಜನೆ ಮತ್ತು ಪೂರ್ವಾಭ್ಯಾಸ, ತುರ್ತು ಪರಿಸ್ಥಿತಿಗೆ ಒಂದು ವೇಳೆ ಆ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ದೇಶದ ನಾಗರಿಕರನ್ನು ಅದಕ್ಕೆ ಅಣಿಗೊಳಿಸುವುದು ಇದರ ಒಂದು ಉದ್ದೇಶ ಆಗಿರುತ್ತೆ.